Hello everyone. In this class I am going to discuss about the flexible budget. First question read ಮಾಡೋಣ. Prepare a flexible budget from following data. Maximum volume 10,000 units. Capacity 50%. So ಈ ಕ್ವಶನ್ ಅಲ್ಲಿ 50% ಕೆಪಾಸಿಟಿ ರಿಲೇಟೆಡ್ ಇನ್ಫಾರ್ಮೇಷನ್ ನ ಕೊಟ್ಟಿದ್ದಾರೆ. ಸೆಲ್ಲಿಂಗ್ ಪ್ರೈಸ್ ಪರ್ ಯೂನಿಟ್ 200, direct material 100 per unit, direct labor 30 per unit, factory overhead 30 rupees, 12 rupees fixed cost ಅಂತ ಕೊಟ್ಟಿದ್ದಾರೆ. ರಿಮೈನಿಂಗ್ 18 rupees means 30 minus 12 18 ವೇರಿಯಬಲ್ ಕಾಸ್ಟ್. ಅಡ್ಮಿನಿಸ್ಟ್ರೇಷನ್ ಓವರ್ಹೆಡ್ 20 rupees ಅಂತ ಕೊಟ್ಟಿದ್ದಾರೆ. 10 rupees ಫಿಕ್ಸ್ಡ್ ಕಾಸ್ಟ್ ಆಯಿತು ಅಂದರೆ ರಿಮೈನಿಂಗ್ 10 rupees means 20 minus 10 ವೇರಿಯಬಲ್ ಕಾಸ್ಟ್ ಆಗಿರುತ್ತೆ. ಅಟ್ 60% capacity material cost per unit increased by 2% and selling price per unit falls by 2%. At 80% capacity material cost per unit increased by 5% and selling price per unit falls by 5%. Estimate the profit at 60% and 80% capacity. So first now ಈ ಪ್ರಾಬ್ಲಮ್ ಅಲ್ಲಿ 50%, 60% and 80% ಫ್ಲೆಕ್ಸಿಬಲ್ ಬಜೆಟ್ನ ಪ್ರಿಪೇರ್ ಮಾಡಬೇಕು. ಸೊ 50%ಗೆ ಟೋಟಲ್ ನಂಬರ್ ಆಫ್ ಯೂನಿಟ್ಸ್ ಎಷ್ಟು ಬರುತ್ತೆ, ಮೀನ್ಸ್ ಯೂನಿಟ್ಸ್ ಎಷ್ಟು, 60%ಗೆ ಯೂನಿಟ್ಸ್ ಎಷ್ಟು, 80% ಯೂನಿಟ್ಸ್ ಎಷ್ಟು ಅಂತ ಕ್ಯಾಲ್ಕುಲೇಟ್ ಮಾಡೋಣ. ಸೊ ಕ್ವಶನಲ್ಲಿ ಕೊಟ್ಟಿರೋದು ಮ್ಯಾಕ್ಸಿಮಮ್ ನಂಬರ್ ಆಫ್ ಯೂನಿಟ್ಸ್ 10,000. ಸೊ 10,000 ಇಂಟು 50% ಅಂತ ಹೇಳಿದ್ರೆ 5,000 ಯೂನಿಟ್ಸ್. ಸೊ 50% ಕೆಪಾಸಿಟಿ ಇದ್ದಾಗ 5,000 ಯೂನಿಟ್ಸ್ ಇರುತ್ತೆ. ಸೊ ಅದನ್ನೇ ಇಲ್ಲಿ ರೆಕಾರ್ಡ್ ಮಾಡಿರೋದು 50% ಕೆಪಾಸಿಟಿ 5,000 ಯೂನಿಟ್ಸ್. ಓಕೆ, ಸೊ ನೆಕ್ಸ್ಟ್ 60% ಕೆಪಾಸಿಟಿದಾಗ ಎಷ್ಟಿರುತ್ತೆ ಅಂತ ನೋಡೋಣ. ಮ್ಯಾಕ್ಸಿಮಮ್ ವಾಲ್ಯೂಮ್ 10,000 ಯೂನಿಟ್ಸ್ ಇಂಟು 60 ಡಿವೈಡೆಡ್ ಬೈ 100 ಈಕ್ವಲ್ಸ್ 6,000 ಯೂನಿಟ್ಸ್. ಓಕೆ, ಸೊ 60% ಕೆಪಾಸಿಟಿ ಇದ್ದಾಗ 6,000 ಯೂನಿಟ್ಸ್ ಇರುತ್ತೆ. ಸೊ ಅದನ್ನೇ ಬರೆದಿರೋ 60% ಕೆಪಾಸಿಟಿ 6,000 ಯೂನಿಟ್ಸ್. ಸೊ ನೆಕ್ಸ್ಟ್ ಮ್ಯಾಕ್ಸಿಮಮ್ ವಾಲ್ಯೂಮ್ 10,000 ಯೂನಿಟ್ಸ್ ಇಂಟು 80 divided by 100 equals 8,000 units. So 80% capacity ಇದ್ದಾಗ 8,000 units ಇರುತ್ತೆ. CPU means cost per unit total cost, cost per unit total cost, cost per unit total cost. ಪ್ರಾಬ್ಲಮ್ ಅಲ್ಲಿ ಫಸ್ಟ್ ಒನ್ ಡೈರೆಕ್ಟ್ ಮೆಟೀರಿಯಲ್. ಡೈರೆಕ್ಟ್ ಮೆಟೀರಿಯಲ್ ಎಷ್ಟು ಕೊಟ್ಟಿದ್ದಾರೆ, 100 rupees. ಓಕೆ, ಸೊ ಡೈರೆಕ್ಟ್ ಮೆಟೀರಿಯಲ್ ಕ್ವಶನಲ್ಲಿ ಡೈರೆಕ್ಟ್ ಮೆಟೀರಿಯಲ್ 100 rupees per unit ಅಂತ ಕೊಟ್ಟಿದ್ದಾರೆ. ಸೊ 100 ಕಾಸ್ಟ್ ಪರ್ ಯೂನಿಟ್ ಬರೆಯೋಣ. 50% ಕೆಪಾಸಿಟಿ ಇದ್ದಾಗ 100 rupees per unit ಅಂತ. ಬಟ್ 60% ಇದ್ದಾಗ ಡೈರೆಕ್ಟ್ ಮೆಟೀರಿಯಲ್ ಕಾಸ್ಟ್ ಪರ್ ಯೂನಿಟ್ ಇನ್ಕ್ರೀಸ್ಡ್ ಬೈ 2% ಅಂತ ಹೇಳಿದ್ದಾರೆ. ಸೊ ಅದು ಕ್ಯಾಲ್ಕುಲೇಷನ್ ನೋಡೋಣ. ಕ್ಯಾಲ್ಕುಲೇಷನ್ ಆಫ್ ಕಾಸ್ಟ್ ಪರ್ ಯೂನಿಟ್ ಫಾರ್ 60% ಆ್ಯಂಡ್ 80%. ಫಸ್ಟ್ ನಾವು 60%ನ ಕ್ಯಾಲ್ಕುಲೇಟ್ ಮಾಡೋಣ. ₹100 ಬೇಸ್ ಮೀನ್ಸ್ ಹಂಗಂದರೆ ಅದು ಕ್ವಶನಲ್ಲಿ ಕೊಟ್ಟಿರೋದು ಯಾವುದು, ಡೈರೆಕ್ಟ್ ಮೆಟೀರಿಯಲ್. ಸೊ 100 ಬರ್ಕೊಂಡ್ವಿ. 100 ಇಂಟು 2 ಡಿವೈಡೆಡ್ ಬೈ 100. ಸೊ ಇವಾಗ 2 rupees ಬರುತ್ತೆ. ಬೇಸ್ 100 rupees ಪ್ಲಸ್ 2 rupees. ಬೇಸ್ ಅಂತ ಹೇಳಿದ್ರೆ 50% ಕೆಪಾಸಿಟಿ ಕೊಟ್ಟಿರೋದು. ಸೊ ಈಕ್ವಲ್ಸ್ 102 rupees. ಈ 102 rupees ಏನಂದರೆ 60% ಕೆಪಾಸಿಟಿಯಲ್ಲಿ ಮೆಟೀರಿಯಲ್ ಕಾಸ್ಟ್ ಪರ್ ಯೂನಿಟ್ 102 rupees ಆಗುತ್ತೆ. ಓಕೆ, ಸೇಮ್ ಅದೇ ಥರ 80% ಕೆಪಾಸಿಟಿ ಇದ್ದಾಗ ಡೈರೆಕ್ಟ್ ಮೆಟೀರಿಯಲ್ ಕಾಸ್ಟ್ ಪರ್ ಯೂನಿಟ್ ಇನ್ಕ್ರೀಸ್ಡ್ ಬೈ 5% ಅಂತ ಕೊಟ್ಟಿದ್ದಾರೆ. ಸೊ ಕ್ಯಾಲ್ಕುಲೇಷನಲ್ಲಿ ನೋಡೋಣ. ಬೇಸ್ ಎಷ್ಟು 100 ಮೀನ್ಸ್ ಹಂಗಾರೆ 50% ಕೆಪಾಸಿಟಿದು. 100 ಇಂಟು 5 ಡಿವೈಡೆಡ್ ಬೈ 100 ಈಕ್ವಲ್ಸ್ 5. ಸೊ ಬೇಸ್ ಎಷ್ಟು 100 ಪ್ಲಸ್ 5 ಈಕ್ವಲ್ಸ್ 105. ಓಕೆ, ಸೊ 80% ಕೆಪಾಸಿಟಿಯಲ್ಲಿ ಮೆಟೀರಿಯಲ್ ಕಾಸ್ಟ್ ಪರ್ ಯೂನಿಟ್ 105 rupees ಮೀನ್ಸ್ 100 rupees 105 rupees ಆಗಿರುತ್ತೆ.
ಓಕೆ. ಸೊ 100 ಇಂಟು 5000 ಟೋಟಲ್ ಕಾಸ್ಟ್ ಎಷ್ಟಾಗುತ್ತೆ 5 ಲ್ಯಾಕ್. 102 ಇಂಟು 6000 ಟೋಟಲ್ ಕಾಸ್ಟ್ ಎಷ್ಟಾಗುತ್ತೆ 102 ಇಂಟು 6000 6 ಲ್ಯಾಕ್ 12,000. 105 ಇಂಟು 8000 ಯೂನಿಟ್ಸ್ ಎಷ್ಟಾಗುತ್ತೆ 8 ಲ್ಯಾಕ್ 40,000 ಯೂನಿಟ್ಸ್. ಸೊ ನೆಕ್ಸ್ಟ್ ಒನ್ ಡೈರೆಕ್ಟ್ ಲೇಬರ್. ಈ ಲೇಬರ್ನ ವೇಜಸ್ ಅಂತಲೂ ಕರೀತಾರೆ. ಸೊ ಕ್ವಶನ್ಸಲ್ಲಿ ವೇಜಸ್ ಅಂತ ಕೊಡ್ಬೋದು, ಇಲ್ಲ ಲೇಬರ್ ಅಂತಲೂ ಕೊಡ್ಬೋದು ಎಕ್ಸಾಮಿನೇಷನಲ್ಲಿ. ಸೊ ಇಂಪಾರ್ಟೆಂಟ್. ಸೊ 30 rupees ಅಂತ ಹೇಳಿದ್ದಾರೆ ವೇಜಸ್. ಸೊ ವೇಜಸ್ ಡೈರೆಕ್ಟ್ ವೇಜಸ್ನ ವೇರಿಯಬಲ್ ಕಾಸ್ಟ್ ಅಂತ ಹೇಳ್ತಾರೆ. ವೇರಿಯಬಲ್ ಕಾಸ್ಟ್ ರೂಲ್ ಏನು ಹೇಳುತ್ತೆ, ಕಾಸ್ಟ್ ಪರ್ ಯೂನಿಟ್ ಕಾನ್ಸ್ಟೆಂಟ್ ಆಗಿರುತ್ತೆ. ಕಾಸ್ಟ್ ಪರ್ ಯೂನಿಟ್ ಕಾನ್ಸ್ಟೆಂಟ್. ಸೊ 30 ಇಂಟು 5000 ಅಂತ ಹೇಳಿದ್ರೆ ಮೀನ್ಸ್ ಒಂದು ಇಂಡಿವಿಜುವಲ್ ಯೂನಿಟ್ ವ್ಯಾಲ್ಯೂ ಮೀನ್ಸ್ ಕಾಸ್ಟ್ ಪರ್ ಯೂನಿಟ್ 30 rupees. 5000 ಯೂನಿಟ್ಸ್ ಅಂದರೆ 1,50,000. ಸೊ 30 ಇಂಟು 6000 ಅಂದರೆ 1,80,000. 30 ಇಂಟು 8000 ಅಂತ ಹೇಳಿದ್ರೆ 2,40,000. ಸೊ ಆ್ಯಸ್ ಪರ್ ಫಾರ್ಮೆಟ್ ಡೈರೆಕ್ಟ್ ಎಕ್ಸ್ಪೆನ್ಸಸ್ ಬರೀಬೇಕು. ಸೊ ಕ್ವಶನಲ್ಲಿ ಡೈರೆಕ್ಟ್ ಎಕ್ಸ್ಪೆನ್ಸಸ್ ಏನು ಕೊಟ್ಟಿಲ್ಲ. ಓಕೆ. ಸೊ ನಾವು ಜಸ್ಟ್ ನಿಲ್ ಅಂತ ತೋರಿಸೋಣ, ನಿಲ್ ಬ್ಯಾಲೆನ್ಸ್. ಓಕೆ. ನಿಲ್. ನಿಲ್. ಸೊ ನಮ್ಗೆ ಇವಾಗ ಏನು ಸಿಗುತ್ತೆ, ಪ್ರೈಮ್ ಕಾಸ್ಟ್ ಸಿಗುತ್ತೆ. ಡೈರೆಕ್ಟ್ ಮೆಟೀರಿಯಲ್, ಡೈರೆಕ್ಟ್ ವೇಜಸ್, ಡೈರೆಕ್ಟ್ ಎಕ್ಸ್ಪೆನ್ಸಸ್ನ ಆ್ಯಡ್ ಮಾಡಿದ್ರೆ ಪ್ರೈಮ್ ಕಾಸ್ಟ್ ಸಿಗುತ್ತೆ. ಓಕೆ. ಸೊ 100 ಪ್ಲಸ್ 30 130. 5 ಲ್ಯಾಕ್ ಪ್ಲಸ್ 1,50,000 6,50,000. 102 ಪ್ಲಸ್ 30 132. ಸೊ 6,12,000 ಪ್ಲಸ್ 1,80,000 ಅಂತ ಹೇಳಿದ್ರೆ 7,92,000. ಸೊ 105 ಪ್ಲಸ್ 30 ಅಂದರೆ 135. ಸೊ 8,40,000 ಪ್ಲಸ್ 2,40,000 ಅಂತ ಹೇಳಿದ್ರೆ 10,80,000 ಆಯಿತು. ಸೊ ನೆಕ್ಸ್ಟ್ ಫ್ಯಾಕ್ಟ್ರಿ ಓವರ್ ಹೆಡ್ ಆ್ಯಡ್ ಮಾಡಬೇಕು. ಫ್ಯಾಕ್ಟ್ರಿ ಓವರ್ ಹೆಡ್ ಕ್ವಶನಲ್ಲಿ ಕೊಟ್ಟಿದ್ದಾರಾ ನೋಡಿ. ಫ್ಯಾಕ್ಟ್ರಿ ಓವರ್ ಹೆಡ್ 30 rupees ಅಂತ ಕೊಟ್ಟಿದ್ದಾರೆ. 12 rupees ಫಿಕ್ಸ್ಡ್ ಕಾಸ್ಟ್ ಅಂತ ಹೇಳಿದ್ದಾರೆ. ಫಸ್ಟ್ ನಾವು ಅದನ್ನ ರೆಕಾರ್ಡ್ ಮಾಡೋಣ. ಫಿಕ್ಸ್ಡ್ ಕಾಸ್ಟ್ ಓಕೆ. ಫಿಕ್ಸ್ಡ್ ಕಾಸ್ಟ್ನ ರೆಕಾರ್ಡ್ ಮಾಡೋಣ. ಎಷ್ಟಿದೆ 12 rupees ಅಂತ ಹೇಳಿದ್ದಾರೆ. ಆ್ಯಕ್ಚುಲಿ ಈ ಕ್ವಶನಲ್ಲಿ 50% ರಿಲೇಟೆಡ್ ಇನ್ಫಾರ್ಮೇಷನ್ನ ಕೊಟ್ಟಿರೋದ್ರಿಂದ 50% ಕೆಪಾಸಿಟಿ ಇದು. ಫಸ್ಟ್ ನಾವು ಅದನ್ನ ಫಿಲ್ ಮಾಡೋಣ. 12 ಇಂಟು 5,000 60,000. ಸೊ ಫಿಕ್ಸ್ಡ್ ಕಾಸ್ಟ್ ರೂಲ್ ಏನು ಹೇಳುತ್ತೆ, ಟೋಟಲ್ ಕಾಸ್ಟ್ ಕಾನ್ಸ್ಟೆಂಟ್ ಆಗಿರುತ್ತೆ. ಫಸ್ಟ್ ನಾವು ಟೋಟಲ್ ಕಾಸ್ಟ್ನ ಫಿಲ್ ಮಾಡೋಣ. ಓಕೆ. ಸೊ ಇಲ್ಲಿ 60,000 ಡಿವೈಡೆಡ್ ಬೈ 6,000 ಯೂನಿಟ್ಸ್ ಅಂತ ಹೇಳಿದ್ರೆ 10 rupees ಆಯಿತು. 60,000 ಡಿವೈಡೆಡ್ ಬೈ 8,000 ಯೂನಿಟ್ಸ್ ಅಂತ ಹೇಳಿದ್ರೆ 7 rupees 50 paisa. ಸೊ ನೆಕ್ಸ್ಟ್ ಔಟ್ ಆಫ್ 30ಯಲ್ಲಿ 12 rupees ಫಿಕ್ಸ್ಡ್ ಕಾಸ್ಟ್ ಅಂದರೆ ರಿಮೈನಿಂಗ್ ವೇರಿಯಬಲ್ ಕಾಸ್ಟ್. ಎಷ್ಟಿದೆ 30 ಮೈನಸ್ 12 ಈಕ್ವಲ್ಸ್ 18. ಓಕೆ. ಇಂಪಾರ್ಟೆಂಟ್ ಇದು. ಓಕೆ. ಸೊ ವೇರಿಯಬಲ್ ಕಾಸ್ಟ್ ರೂಲ್ ಏನು ಹೇಳುತ್ತೆ, ಕಾಸ್ಟ್ ಪರ್ ಯೂನಿಟ್ ಕಾನ್ಸ್ಟೆಂಟ್ ಅಂತ ಹೇಳುತ್ತೆ. ಸೊ ಫಸ್ಟ್ ಕಾಸ್ಟ್ ಪರ್ ಯೂನಿಟ್ ಬರೆದ್ಬೇಡ. 18. ಓಕೆ.
18 rupees ಒಂದು ಯೂನಿಟ್ಗೆ ಆಯಿತು ಅಂದರೆ 5000 ಯೂನಿಟ್ಸ್ಗೆ ಎಷ್ಟಾಯಿತು? ಸೊ 18 ಇಂಟು 5000 90,000, 18 ಇಂಟು 6000 1,08,000 ಯೂನಿಟ್ಸ್, 80 ಇಂಟು 8,000 ಯೂನಿಟ್ಸ್ 1,44,000. ಸೊ ಪ್ರೈಮ್ ಕಾಸ್ಟ್ಗೆ ಫ್ಯಾಕ್ಟ್ರಿ ಓವರ್ ಹೆಡ್ನ ಆ್ಯಡ್ ಮಾಡಿದ್ರೆ ಫ್ಯಾಕ್ಟ್ರಿ ಕಾಸ್ಟ್ ಸಿಗುತ್ತೆ. ಫ್ಯಾಕ್ಟರಿ ಕಾಸ್ಟ್. ಸೊ ಇಲ್ಲಿ 100 ಮೀನ್ಸ್ 130 ಪ್ಲಸ್ 12 ಪ್ಲಸ್ 18 ಅಂದರೆ 160, 6,50,000 ಪ್ಲಸ್ 60,000 ಪ್ಲಸ್ 90,000 ಅಂತ ಹೇಳಿದ್ರೆ 8 lakh. ಸೊ 132 ಪ್ಲಸ್ 10 ಪ್ಲಸ್ 18 ಅಂತ ಹೇಳಿದ್ರೆ 160. ಸೊ 7,92,000, 60,000, 1,08,000 ಅಂತ ಹೇಳಿದ್ರೆ 9,60,000. 135 ಪ್ಲಸ್ 7.5 ಪ್ಲಸ್ 18 ಅಂತ ಹೇಳಿದ್ರೆ 160.5. 10,80,000 ಪ್ಲಸ್ 60,000 ಪ್ಲಸ್ 1,44,000 ಅಂತ ಹೇಳಿದ್ರೆ 12,84,000. ನೆಕ್ಸ್ಟ್ ಆಫೀಸ್ ಆ್ಯಂಡ್ ಅಡ್ಮಿನಿಸ್ಟ್ರೇಷನ್ ಓವರ್ ಹೆಡ್ ಫ್ಯಾಕ್ಟರಿ ಕಾಸ್ಟ್ಗೆ ಆ್ಯಡ್ ಮಾಡಬೇಕು. ಸೊ ಕ್ವಶನಲ್ಲಿ ಜಸ್ಟ್ ಅಡ್ಮಿನಿಸ್ಟ್ರೇಷನ್ ಓವರ್ ಹೆಡ್ ಅಂತ ಕೊಟ್ಟಿದ್ದಾರೆ, ಸೇಮ್ ಅದನ್ನೇ ಬರ್ಕೊಳ್ಳೋಣ. ಓಕೆ, ಅಡ್ಮಿನಿಸ್ಟ್ರೇಷನ್ ಓವರ್ ಹೆಡ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ 20 rupees ಅಂತ ಕೊಟ್ಟಿದ್ದಾರೆ. 10 rupees ಫಿಕ್ಸ್ಡ್ ಕಾಸ್ಟ್ ಆಯ್ತದೆ, ರಿಮೈನಿಂಗ್ 10 ವೇರಿಯಬಲ್ ಕಾಸ್ಟ್. ಫಸ್ಟ್ ಫಿಕ್ಸ್ಡ್ ಕಾಸ್ಟ್ ಬರೆದ್ಬೇಡ. ಫಿಕ್ಸ್ಡ್ ಕಾಸ್ಟ್ 10 rupees, ವೇರಿಯಬಲ್ ಕಾಸ್ಟ್ ಎಷ್ಟಿದೆ? 20 ಮೈನಸ್ 10 ಈಕ್ವಲ್ಸ್ 10. ಸೊ ಫಸ್ಟ್ ಫಿಕ್ಸ್ಡ್ ಕಾಸ್ಟ್ ಇಲ್ಲಿ 50% ಕೆಪಾಸಿಟಿ ಇರೋದ್ರಿಂದ ಅದನ್ನೇ ಬರೆದ್ಬೇಡ. 10 ಇಂಟು 5,000 ಅಂತ ಹೇಳಿದ್ರೆ 50,000. ಸೊ ಫಿಕ್ಸ್ಡ್ ಕಾಸ್ಟಲ್ಲಿ ಟೋಟಲ್ ಕಾಸ್ಟ್ ಕಾನ್ಸ್ಟೆಂಟ್ ಆಗಿರುತ್ತೆ. ಸೊ ನಾವು ಅದನ್ನ ಫಸ್ಟ್ ರೆಕಾರ್ಡ್ ಮಾಡೋಣ. ಓಕೆ, ಸೊ ಇಲ್ಲಿ ಸೇಮ್ 50,000 ಡಿವೈಡೆಡ್ ಬೈ 6,000 ಯೂನಿಟ್ಸ್ ಅಂತ ಹೇಳಿದ್ರೆ 8.33 ಬರುತ್ತೆ. 50,000 ಡಿವೈಡೆಡ್ ಬೈ 8,000 ಯೂನಿಟ್ಸ್ ಅಂತ ಹೇಳಿದ್ರೆ 6.25. ಸೊ ವೇರಿಯಬಲ್ ಕಾಸ್ಟ್ ಪರ್ ಯೂನಿಟ್ ಎಲ್ಲ ಸೇಮ್ ಇರುತ್ತೆ ರೂಲಲ್ಲಿ. ಆ್ಯಸ್ ಪರ್ ರೂಲ್ಸ್ ವೇರಿಯಬಲ್ ಕಾಸ್ಟ್ ಪರ್ ಯೂನಿಟ್ ಕಾನ್ಸ್ಟೆಂಟ್. ಸೊ 10 ಇಂಟು 5,000 ಯೂನಿಟ್ಸ್ 50,000, 10 ಇಂಟು 6,000 ಯೂನಿಟ್ಸ್ 60,000, 10 ಇಂಟು 8,000 ಯೂನಿಟ್ಸ್ 80,000. ಓಕೆ, ಸೊ ಫ್ಯಾಕ್ಟ್ರಿ ಕಾಸ್ಟ್ಗೆ ಆಫೀಸ್ ಆ್ಯಂಡ್ ಅಡ್ಮಿನಿಸ್ಟ್ರೇಷನ್ ಓವರ್ ಹೆಡ್ನ ಆ್ಯಡ್ ಮಾಡಿದ್ರೆ ನಮಗೆ ಕಾಸ್ಟ್ ಆಫ್ ಪ್ರೊಡಕ್ಷನ್ ಸಿಗುತ್ತೆ. cost of production. Okay, so 160 plus 10 ಅಂತ ಹೇಳಿದ್ರೆ 180. 8 lakh plus 50,000 plus 50,000 ಅಂತ ಹೇಳಿದ್ರೆ 9 lakh. 160 8.33 plus 10 ಅಂತ ಹೇಳಿದ್ರೆ 178.33. 9,60,000 plus 50,000
ಪ್ಲಸ್ 60,000 ಅಂತ ಹೇಳಿದ್ರೆ 10,70,000. 160.5 6.25 ಪ್ಲಸ್ 10 ಅಂತ ಹೇಳಿದ್ರೆ 176.75. ಸೊ 12,84,000 ಪ್ಲಸ್ 50,000 ಪ್ಲಸ್ 30,000 ಅಂತ ಹೇಳಿದ್ರೆ 14,14,000. ಓಕೆ, ಸೊ ಆ್ಯಸ್ ಪರ್ ಫಾರ್ಮ್ಯಾಟ್ ನೆಕ್ಸ್ಟ್ ಕಾಸ್ಟ್ ಆಫ್ ಪ್ರೊಡಕ್ಷನ್ಗೆ ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಓವರ್ ಹೆಡ್ನ ಆ್ಯಡ್ ಮಾಡಬೇಕು. ಬಟ್ ಕ್ವಶನಲ್ಲಿ ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಓವರ್ ಹೆಡ್ ಅಂತ ಯಾವುದು ಕೊಟ್ಟಿಲ್ಲ, ಜಸ್ಟ್ ನಾವು ನಿಲ್ ಅಂತ ತೋರಿಸೋಣ. ನೋಡಿ, ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಓವರ್ ಹೆಡ್ ರಿಲೇಟೆಡ್ ಇನ್ಫಾರ್ಮೇಷನ್ ಯಾವುದು ಕೊಟ್ಟಿಲ್ಲ, ಸೊ ನಾವು ನಿಲ್ ಅಂತ ತೋರಿಸೋಣ. ನಿಲ್ ನಿಲ್ ನಿಲ್. ಓಕೆ, ಸೊ ಕಾಸ್ಟ್ ಆಫ್ ಪ್ರೊಡಕ್ಷನ್ಗೆ ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಓವರ್ ಹೆಡ್ನ ಆ್ಯಡ್ ಮಾಡಿದ್ರೆ ಟೋಟಲ್ ಕಾಸ್ಟ್ ಸಿಗುತ್ತೆ. ಸೊ ನಾವು ಆ್ಯಸ್ ಪರ್ ಫಾರ್ಮೇಟೇ ಹೋಗೋಣ, ಸೊ ಅವಾಗೇನು ಪ್ರಾಬ್ಲಮ್ ಆಗೋಲ್ಲ. ಓಕೆ, ಸೊ ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಓವರ್ ಹೆಡ್ ಏನು ಇಲ್ವಲ್ಲ, ಜಸ್ಟ್ ಮೇಲಿರೋದನ್ನ ಕಾಪಿ ಮಾಡೋಣ. ಇಲ್ಲಿ ಸೇಮ್ ಅಮೌಂಟ್ ಇರುತ್ತೆ. $178.33, 10,70,000, 176.75, 14,14,000. ಓಕೆ, ಸೊ ಕ್ವಶನಲ್ಲಿ ಸೆಲ್ಲಿಂಗ್ ಪ್ರೈಸ್ ಕೊಟ್ಟಿದ್ದಾರೆ. ಸೊ ಪ್ರಾಫಿಟ್ನ ಫೈಂಡ್ ಔಟ್ ಮಾಡೋಕ್ಕೆ ಹೇಳಿದ್ದಾರೆ, ಮೀನ್ಸ್ ಎಸ್ಟಿಮೇಟ್ ಪ್ರಾಫಿಟ್ ಎಟ್ 60 and 80% ಅಂತ. ಸೊ ಪ್ರಾಫಿಟ್ ಬ್ಯಾಲೆನ್ಸಿಂಗ್ ಫಿಗರ್ ಮಾಡೋಣ. ಓಕೆ, ಬ್ಯಾಲೆನ್ಸಿಂಗ್ ಫಿಗರ್ B/F. ಸೊ ಒಂದು ಯೂನಿಟಿಗೆ 200 ರೂಪೀಸ್ ಅಂತ ಹೇಳಿದ್ದಾರೆ. ಸೊ 5,000 ಯೂನಿಟ್ಸ್ಗೆ ಎಷ್ಟಾಗುತ್ತೆ? 10,000. ಈ ಸಿಚುವೇಶನ್ ಮೀನ್ಸ್ ಹಂಗಾರೆ 60% ಕೆಪಾಸಿಟಿಯಲ್ಲಿ ಏನು ಹೇಳಿದ್ದಾರೆ ಅಂದರೆ, ಮೀನ್ಸ್ ಸೆಲ್ಲಿಂಗ್ ಪ್ರೈಸ್ ಇದೆಯಲ್ಲ ಅದು 2% ರೆಡ್ಯೂಸ್ ಆಗುತ್ತೆ ಅಂತ ಹೇಳಿದ್ದಾರೆ. ಓಕೆ, ಸೆಲ್ಲಿಂಗ್ ಪ್ರೈಸ್ ಎಷ್ಟಿದೆ? 200 ರೂಪೀಸ್ ಇದೆ. ಈ 200 ರೂಪೀಸ್ ಇಂಟು 2% ಮೀನ್ಸ್ ಅಂದರೆ 2/100 ಈಕ್ವಲ್ಸ್ 4 ಅಲ್ವಾ? ಸೊ ಕ್ವಶನಲ್ಲಿ ಏನು ಹೇಳಿದ್ದಾರೆ? 2% ಮೀನ್ಸ್ ಸೆಲ್ಲಿಂಗ್ ಪ್ರೈಸ್ ಪರ್ ಯೂನಿಟ್ ಫಾಲ್ಸ್ ಬೈ 2% ಅಂತ ಕೊಟ್ಟಿದ್ದಾರೆ. ಸೊ ಫಾಲ್ಸ್ ಅಂತ ಹೇಳಿದ್ರೆ ಕಡಿಮೆ ಆಗುತ್ತೆ ಅಂತ ಅರ್ಥ. ಓಕೆ, ಬೇಸ್ ಎಷ್ಟು? 200 ಮೈನಸ್ 4 ಈಕ್ವಲ್ಸ್ 196. ಸೊ ನಾವೇನು ಮಾಡಬೇಕು? 60% ಕೆಪಾಸಿಟಿ ಇದ್ದಾಗ ಸೆಲ್ಲಿಂಗ್ ಪ್ರೈಸ್ ಪರ್ ಯೂನಿಟ್ 196 ಆಗಿರುತ್ತೆ. ಫಸ್ಟ್ ಅದನ್ನ ಬರೆಯೋಣ. ಓಕೆ, 196. ಸೊ 196 ಇಂಟು 6,000 196 ಇಂಟು 6,000 ಯೂನಿಟ್ಸ್ ಅಂದರೆ 11,76,000. ಓಕೆ, ನೆಕ್ಸ್ಟ್ ಏಯ್ಟಿ ಪರ್ಸೆಂಟ್ ಕೆಪಾಸಿಟಿ ಇದ್ದಾಗ ಸೆಲ್ಲಿಂಗ್ ಪ್ರೈಸ್ ಪರ್ ಯೂನಿಟ್ ಫಾಲ್ಸ್ ಬೈ 5% ಅಂತ ಹೇಳಿದ್ದಾರೆ. ಸೊ ನಾವು ಕ್ಯಾಲ್ಕುಲೇಟ್ ಮಾಡೋಣ ಎಷ್ಟು ಬರುತ್ತೆ ಅಂತ. ಸೇಮ್ 200 ಇಂಟು 5% ಈಕ್ವಲ್ಸ್ 10. 200 ಮೈನಸ್ 10 ಅಂತ ಹೇಳಿದ್ರೆ 190. ಓಕೆ, ಸೊ 80% ಕೆಪಾಸಿಟಿ ಇದ್ದಾಗ ಸೆಲ್ಲಿಂಗ್ ಪ್ರೈಸ್ ಪರ್ ಯೂನಿಟ್ 190 ಆಗುತ್ತೆ ಅಂತ ಹೇಳಿದ್ದಾರೆ.
190 ಇಂಟು 8000 ಯೂನಿಟ್ಸ್ ಅಂದರೆ 15 ಲ್ಯಾಕ್ 20,000 ಆಯಿತು. ಸೊ ಪ್ರಾಫಿಟ್ನ ಬ್ಯಾಲೆನ್ಸಿ ಫಿಗರ್ ಮಾಡಿದ್ದೀವಿ 20. ಇಲ್ಲಿ 10 ಲ್ಯಾಕ್ ಮೈನಸ್ 9 ಲ್ಯಾಕ್ ಅಂತ ಹೇಳಿದ್ರೆ 1 ಲ್ಯಾಕ್. 196 ಮೈನಸ್ 178.33 ಅಂತ ಹೇಳಿದ್ರೆ 17.67. 11,76,000 ಅಂತ ಹೇಳಿದ್ರೆ 11,76,000 ಮೈನಸ್ 10,70,000 ಅಂತ ಹೇಳಿದ್ರೆ 1,06,000. ಸೊ ಇಲ್ಲಿ 190 ಮೈನಸ್ 176.75 ಅಂದರೆ 13.25. ಸೊ 15,20,000 ಮೈನಸ್ 14,14,000 ಅಂತ ಹೇಳಿದ್ರೆ 1,06,000. ಓಕೆ, ಥ್ಯಾಂಕ್ ಯು. ಸೊ ಇದನ್ನು ನಾವು ಫೈಂಡ್ ಔಟ್ ಮಾಡಿದ್ದಲ್ವಾ.